ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ತನಿಖೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಅಸ್ತು ಅಂತ ಹೇಳಿದ ನಂತರ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಬಹುದು. ಮುಖ್ಯಮಂತ್ರಿಗಳಿಗೆ ಲೋಕ ಶಾಕ್ ಮತ್ತು ಟೆನ್ಷನ್. ಸಿಎಂ ಸಿದ್ದು ವಿರುದ್ಧ ದಾಖಲಾಗುತ್ತಾ ಎಫ್ಐಆರ್ ಇವತ್ತು ರಾತ್ರಿ ಒಳಗಡೆ ಆಗಬಹುದು ಅಂತ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಈಗ ಎಫ್ಐಆರ್ನ ಆತಂಕ. ಎಫ್ಐಆರ್ ದಾಖಲಾದರೆ ಈ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಮೊದಲ ಆರೋಪಿ ಆಗ್ತಾರಾ? ಮುಖ್ಯಮಂತ್ರಿಗಳ ಪತ್ನಿ A2 ಮತ್ತು ಅವರ ಬಾಮೈದ ಮಲ್ಲಿಕಾರ್ಜುನ್ A3 ಈ ಥರ ಆಗಬಹುದು ಅಂತ ಲೆಕ್ಕಾಚಾರ. ನೋಡೋಣ, ಇದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡೋಣ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ, ಒಂದೆರಡು ದಿನಗಳಲ್ಲಿ ಎಫ್ಐಆರ್. ಸಿಎಂ A1 ಪತ್ನಿ A2 ಸಾಧ್ಯತೆ. ಎಸ್, ಮೈಸೂರಿನ ಮೂಡಾ 14 ಸೈಟ್ ಹಗರಣ ಈಗ ಲೋಕಾಯುಕ್ತ ಅಂಗಳವನ್ನು ತಲುಪಿದೆ. ಮುಖ್ಯಮಂತ್ರಿ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದರ ಅನ್ವಯ ಮೈಸೂರು ಲೋಕಾಯುಕ್ತ ಎಫ್ಐಆರ್ಗೆ ಸಿದ್ಧತೆಯನ್ನು ನಡೆಸಿದೆ. ಮೊದಲ ಬಾರಿಗೆ ಸಿದ್ದರಾಮಯ್ಯ ಹಾಗೂ ಕುಟುಂಬಕ್ಕೆ ಎಫ್ಐಆರ್ ಆತಂಕ ಎದುರಾಗಿದೆ. ಒಂದೆರಡು ದಿನಗಳಲ್ಲಿ ಸಿಎಂ ವಿರುದ್ಧ ಎಫ್ಐಆರ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೊದಲ ಬಾರಿಗೆ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗುತ್ತೆ. ಸಿಎಂ A1 ಪತ್ನಿ ಪಾರ್ವತಿ A2 ಆಗೋ ಸಾಧ್ಯತೆ ಇದೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ A3 ಆಗೋ ಸಾಧ್ಯತೆ ಇದೆ. ಭೂಮಾಲೀಕ ದೇವರಾಜು A4 ಆಗೋ ಸಾಧ್ಯತೆ ಇದೆ. A5 ಆಗಿ ಇನ್ನಿತರರನ್ನ ಪರಿಗಣಿಸುವ ನಿರೀಕ್ಷೆ ಇದೆ. ಕೋರ್ಟ್ ಆದೇಶದ ಪ್ರತಿ ಲಭ್ಯವಾದ ಬಳಿಕ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದ್ದು, ಕೋರ್ಟ್ನ ಸರ್ಟಿಫೈಡ್ ಪ್ರತಿ ಪಡೆಯುವ ಸಲುವಾಗಿ ಮೈಸೂರಿನ ಲೋಕಾಯುಕ್ತ SP ಉದೇಶ್ ಖುದ್ದಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಮೂಡಾ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಜೊತೆಗೆ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಬಾಮೈದರ ಮೇಲೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಫ್ಐಆರ್ ದಾಖಲಾಗಬಹುದು. ಯಾಕಂದರೆ ಜನಪ್ರತಿನಿಧಿ ನ್ಯಾಯಾಲಯ ನೀಡಿರುವಂಥ ಆದೇಶದ ಪ್ರಕಾರವಾಗಿ ತನಿಖೆ ಆರಂಭವಾಗಬೇಕಾಗುತ್ತೆ. ತನಿಖೆ ಆರಂಭಿಸಬೇಕು ಅನ್ನೋದಾದರೆ ಎಫ್ಐಆರ್ ದಾಖಲಾಗಲೇಬೇಕು. ಆ ಆದೇಶದ ಲೆಕ್ಕದ ಪ್ರಕಾರವಾಗಿ ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರು ಇಡೀ ಪ್ರಕರಣದ A1 ಆಗ್ತಾರೆ, ಪಾರ್ವತಿ ಸಿದ್ದರಾಮಯ್ಯನವರು A2 ಆಗ್ತಾರೆ, ಸಿದ್ದರಾಮಯ್ಯನವರ ಬಾಮೈದ A3 ಆಗ್ತಾರೆ. ಜೊತೆಗೆ ಬಾಮೈದನಿಗೆ ಜಮೀನನ್ನು ಕೊಟ್ಟಿದ್ದಂತಹ ವ್ಯಕ್ತಿ A4 ಮತ್ತು ಇತರ ಅಧಿಕಾರಿಗಳ ಮೇಲೂ ಕೂಡ ಎಫ್ಐಆರ್ ದಾಖಲಾಗುವಂಥದ್ದಂತೂ ಸ್ಪಷ್ಟ. ಅಲ್ಲಿಗೆ ಸಿದ್ದರಾಮಯ್ಯನವರ ಮೇಲೆ ಮೈಸೂರಿನಲ್ಲಿ ದಾಖಲಾಗ್ತಾ ಇರುವಂತಹ ಎರಡನೇ ಪ್ರಕರಣ ಇದು. ಮೊದಲನೇ ಪ್ರಕರಣ ಒಂದು 15 ವರ್ಷಗಳ ಹಿಂದೆ ದಾಖಲಾಗಿತ್ತು. ಇದು ಎರಡನೇ ಪ್ರಕರಣ. ಆದರೆ ಸಿದ್ದರಾಮಯ್ಯನವರ ಪತ್ನಿಯ ಮೇಲೆ ದಾಖಲಾಗ್ತಾ ಇರುವಂತಹ ಮೊದಲ ಎಫ್ಐಆರ್ ಇದು ಆದಂತಾಗುತ್ತೆ. ಸಿಎಂ ವಿರುದ್ಧ ಅತಿ ಗಂಭೀರ ಸೆಕ್ಷನ್. ಸಿಎಂ ಪಾರಾಗೋಕೆ ಸಾಧ್ಯನೇ ಇಲ್ವಾ? ಇನ್ನು ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಪ್ರಕರಣಗಳನ್ನು ದಾಖಲಿಸುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಭ್ರಷ್ಟಾಚಾರ ತಡೆ, ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಹಾಗೂ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿ ಕೇಸ್ ದಾಖಲಾಗ್ತಾ ಇದೆ. ಇನ್ನು ಯಾವ್ಯಾವ ಕಾಯ್ದೆ ಹಾಗೂ ಸೆಕ್ಷನ್ ಅಡಿ ಕೇಸ್ ಹಾಕಲಾಗ್ತಾ ಇದೆ ಅಂತ ನೋಡೋದಾದ್ರೆ, ಯಾವ ಕಾಯ್ದೆ ಸೆಕ್ಷನ್ಗಳು ಅಂತ ನೋಡೋದಾದ್ರೆ, ಭ್ರಷ್ಟಾಚಾರ ತಡೆ ಕಾಯ್ದೆ 1988, ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988, ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011 ಅನ್ವಯ ಪ್ರಕರಣ ದಾಖಲು ಆಗುತ್ತೆ. IPC ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ, IPC ಸೆಕ್ಷನ್ 166 ಸಾರ್ವಜನಿಕ ಸೇವಕ ಕಾನೂನು ಉಲ್ಲಂಘನೆ ಮಾಡುವುದು, IPC ಸೆಕ್ಷನ್ 403 ಆಸ್ತಿಯ ದುರ್ಬಳಕೆ, IPC ಸೆಕ್ಷನ್ 406 ನಂಬಿಕೆಯ ಉಲ್ಲಂಘನೆ, IPC ಸೆಕ್ಷನ್ 420 ಕ್ರಿಮಿನಲ್ ವಂಚನೆ, IPC ಸೆಕ್ಷನ್ 426 ದುಷ್ಕೃತ್ಯ ಎಸಗೋದು, IPC ಸೆಕ್ಷನ್ 465 ಫೋರ್ಜರಿ, ಸೆಕ್ಷನ್ 468 ವಂಚನೆ ಉದ್ದೇಶಕ್ಕಾಗಿ ದಾಖಲೆಗಳ ಫೋರ್ಜರಿ ಮಾಡುವುದು, ಸೆಕ್ಷನ್ 340 ಅಕ್ರಮ ಬಂಧನ, ಸೆಕ್ಷನ್ 351 ಇತರರಿಗೆ ಹಾನಿಯನ್ನ ಉಂಟು ಮಾಡುವುದು, PC ಆಕ್ಷನ್ ಸೆಕ್ಷನ್ 9 ಸಾರ್ವಜನಿಕ ಸೇವಕನ ಮೇಲೆ ಪ್ರಭಾವ ಬೀರುವುದು, PC ಆಕ್ಷನ್ ಸೆಕ್ಷನ್ 13 ಸಾರ್ವಜನಿಕ ಸೇವಕನಿಂದ ಕ್ರಿಮಿನಲ್ ದುರ್ನಡತೆ, ಸೆಕ್ಷನ್ 53 ಬೇನಾಮಿ ವ್ಯವಹಾರಕ್ಕೆ ದಂಡ, ಸೆಕ್ಷನ್ 54 ಸುಳ್ಳು ಮಾಹಿತಿ ನೀಡುವುದಕ್ಕೆ ದಂಡವನ್ನು ವಿಧಿಸಬಹುದಾಗಿದೆ. ಸಿದ್ದರಾಮಯ್ಯನವರ ಮೇಲೆ ಬಹಳ ಗಂಭೀರವಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗುವಂಥದ್ದು ಬಹುತೇಕ ನಿಶ್ಚಿತವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬೇನಾಮಿ ಆ್ಯಕ್ಟ್ ಇದೆ. ಅದರ ಜೊತೆಗೆ ದಾಖಲೆಗಳನ್ನು ತಿದ್ದಿದಂತಹ ಪ್ರಕರಣವೂ ಕೂಡ ಇದೆ, ವಂಚನೆ ಪ್ರಕರಣ ಇದೆ. ಹೀಗೆ ಒಟ್ಟು 13 ಪ್ರಮುಖವಾದಂತಹ ಸೆಕ್ಷನ್ಗಳ ಆಧಾರದ ಮೇಲೆ ಇಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಯಾಕಂದರೆ ಕೋರ್ಟ್ ಕೂಡ ಇಂಥ ಸೆಕ್ಷನ್ಗಳ ಅಡಿಯಲ್ಲೇ ನೀವು ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರುವಂಥ ಕಾರಣಕ್ಕೋಸ್ಕರವಾಗಿ ಈ 13 ಸೆಕ್ಷನ್ಗಳ ಅಡಿಯಲ್ಲೇ ಎಫ್ಐಆರ್ ಆಗುವಂಥದ್ದು. ಹಾಗಾಗಿ ಪ್ರಕರಣದ ಗಂಭೀರತೆ ಬಹಳ ತೀವ್ರ ಸ್ವರೂಪಕ್ಕೆ ಪಡಿತಾ ಇರುವಂತಹದ್ದೇ ಈ ಸೆಕ್ಷನ್ಗಳ ಮೂಲಕವಾಗಿ. ಸಿದ್ದರಾಮಯ್ಯನವರ ಮೇಲೆ ಇದೇ ಮೊದಲ ಬಾರಿಗೆ ಇರಬೇಕು ಇಷ್ಟೊಂದು ಗಂಭೀರವಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇರುವಂಥದ್ದು. ಅದರಲ್ಲಿ ವಂಚನೆಯೂ ಕೂಡ ಇದೆ, ಜೊತೆಗೆ ಬೇನಾಮಿಯೂ ಕೂಡ ಇದೆ ಮತ್ತು
ಫೋರ್ಜರಿಯೂ ಕೂಡ ಇದೆ. ಹೀಗೆ ನಾನಾ ಥರದ ಆರೋಪಗಳಿಗೆ ನಾನಾ ಥರದ ಸೆಕ್ಷನ್ಗಳನ್ನು ಈಗ FIR ನಲ್ಲಿ ಸೇರಿಸುವಂಥದ್ದು ಬಹುತೇಕ ನಿಶ್ಚಿತವಾದಂತಾಗಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಪಾಲಿಗೆ ಕಾನೂನಿನ ಗಂಟು ಮತ್ತಷ್ಟು ಬಿಗಿಯಾಗುವಂಥದ್ದಂತೂ ಸ್ಪಷ್ಟ. ಲೋಕಾಯುಕ್ತ ಬೇಡ, ಸಿಬಿಐ ತನಿಖೆಯೇ ಆಗಲಿ. ದೂರುದಾರ ಸ್ನೇಹಮಯಿ ಕೃಷ್ಣ ಒತ್ತಾಯ. ಸಿಎಂ ಪಾತ್ರವೇ ಇಲ್ಲವೆಂದ ಕಾನೂನು ಸಲಹೆಗಾರ. ಲೋಕಾಯುಕ್ತ ತನಿಖೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತ ತನಿಖೆಯಲ್ಲಿ ನ್ಯಾಯ ಸಿಗೋ ವಿಶ್ವಾಸ ಇಲ್ಲ, ಸಿಬಿಐ ತನಿಖೆ ನಡಿಬೇಕು ಅಂತ ಸ್ನೇಹಮಯಿ ಕೃಷ್ಣ ಒತ್ತಾಯಿಸಿದ್ದಾರೆ. ಒಂದೆರಡು ದಿನಗಳಲ್ಲಿ ಕೋರ್ಟ್ಗೂ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ಕೋರ್ಟ್ ಆದೇಶದಲ್ಲಿ ಲೋಪದೋಷ ಇದೆ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಪುನರುಚ್ಚರಿಸಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ತೀರ್ಪಿನಲ್ಲಿ ಎಲ್ಲೂ ಹೇಳಿಲ್ಲ. ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಆದಷ್ಟು ಬೇಗ ತೀರ್ಮಾನಿಸುತ್ತೇವೆ ಅಂದಿದ್ದಾರೆ. ಇವತ್ತು FIR ದಾಖಲು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಇವತ್ತೇನು ನಿನ್ನೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಆದೇಶ ಪ್ರತಿನ ತೊಗೊಂಡು ನಾನು ದೂರಜನ ಕೊಟ್ಬಿಟ್ಟು FIR ಮಾಡೋದಕ್ಕೆ ಇವತ್ತು ಮನವಿ ಮಾಡ್ಕೊಳ್ತೀನಿ. ಇವತ್ತು ಮಾಡಬೇಕಾಗತ್ತೆ ಅವರು, ಯಾಕೆಂದರೆ ನ್ಯಾಯಾಲಯ ಆದೇಶ ಮಾಡೋದನ್ನ ನಾನು ತಿರಸ್ಕಾರ ಮಾಡೋಕ್ಕೆ ಬರೋದಿಲ್ಲ. ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡೋಂಥ ತನಿಖಾ ಸಂಸ್ಥೆಗಳಿಂದ ಇವರು ಅಧಿಕಾರದಲ್ಲಿರುವಾಗ ನಿಷ್ಪಕ್ಷ ತನಿಖೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾಬೀತಾಗಿರೋದ್ರಿಂದ ನಾವು CBIಗೆ ಮನವಿ ಮಾಡ್ಕೊಳ್ತೀವಿ. ಹಲವಾರು ವಾಸ್ತವದಲ್ಲಿ ತಪ್ಪುಗಳು ಮತ್ತು ಲೋಪಗಳು ಕಾಣ್ತಾ ಇದೆ. ಹಾಗೆ ಕಾನೂನಾತ್ಮಕವಾದಂಥ ನಿರ್ಧಾರಗಳು ಕೂಡ ಸರಿ ಇಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ. ಪ್ರಕರಣದಲ್ಲಿ 1992ರಿಂದ 2021ರವರೆಗೂ ಮುಖ್ಯಮಂತ್ರಿಗಳ ಪಾತ್ರವೇನು ಅಂತೇಳಿ ಇವತ್ತವರೆಗೂ ಯಾರಿಗೂ ಕೂಡ ತೋರಿಸ್ಲಿಕ್ಕಾಗಲಿಲ್ಲ. ಅದರಿಂದ ಈ ಸಂಪೂರ್ಣವಾದಂಥ ಪ್ರಕರಣ ಏನಿದೆ ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ. ಆದರೆ ಕಾನೂನಿನ ಹೋರಾಟದಲ್ಲಿ ಕೆಲವು ಏನು ತಪ್ಪುಗಳೇ ಆಗಿದೆ ಅದನ್ನು ಸರಿಪಡಿಸುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು, ಯಾವಾಗ ಸಲ್ಲಿಸಬೇಕು, ಮತ್ತು ಆ MP MLA ನ್ಯಾಯಾಲಯ ನೀಡಿರುವಂಥ ಆದೇಶದ ಮೇಲೆ ಏನು ಕ್ರಮ ಜರುಗಿಸಬೇಕು, ಇದೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಮೂಡಾ ಕೇಸ್ನಲ್ಲಿ ಮೈಸೂರು ಲೋಕಾಯುಕ್ತ ಹಾಕಲಿರುವ FIR ಕುತೂಹಲ ಕೆಳಿಸಿದೆ. ಈ FIR ಬಳಿಕ ರಾಜಕೀಯ ಚಟುವಟಿಕೆಗಳು ಇನ್ನಷ್ಟು ಬಿರುಸಾಗಲಿದೆ. ಪಬ್ಲಿಕ್ ಟಿವಿ, ಮೈಸೂರು. ಅಲ್ಲ, ರಾಜಕೀಯವಾಗಿ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು, ಆದರೆ ಕೋರ್ಟ್ ಆದೇಶ ಇರೋದ್ರಿಂದ ಲೋಕಾಯುಕ್ತದಲ್ಲಿ FIR ಆಗಲೇಬೇಕು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಉನ್ನತಾಧಿಕಾರಿಗಳು ಸಭೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಅಧಿಕೃತವಾಗಿ ಅವರಿಗೆ ಕೋರ್ಟ್ ಆದೇಶದ ಪ್ರತಿ ತಲುಪಿದ ನಂತರ FIR ಆಗೇ ಆಗುತ್ತೆ. ಅದಾದ ನಂತರ ಇವರು ಕೋರ್ಟ್ಗೆ ಮೇಲ್ಮನವಿ ಹೋಗೋದಕ್ಕೆ ಅವಕಾಶ ಇದ್ದೇ ಇದೆ.